ಗುತ್ತಿಗೆದಾರರಿಗೆ ಬಿಲ್ ಪಾವತಿಯನ್ನ ಮಾಡದೇ ಇರೋದು ಇದೊಂದು ವೈಯಕ್ತಿಕ ಸಮಸ್ಯೆ ಆಗಲ್ಲ. ಇದು ಇಡೀ ರಾಜ್ಯದ ಆರ್ಥಿಕತೆ ಮತ್ತು ಅಭಿವೃದ್ಧಿಯ ಮೇಲೆ ಗಂಭೀರ ಪರಿಣಾಮವನ್ನು ಬೀರುತ್ತೆ. ಈ ಬಿಕ್ಕಟ್ಟಿನಿಂದ ಉಂಟಾಗುವಂತಹ ಸಮಸ್ಯೆಗಳ ಬಗ್ಗೆ ನಾವು ನೋಡೋದಾದರೆ ಅಭಿವೃದ್ಧಿ ಕಾಮಗಾರಿಗಳು ಸ್ಥಗಿತ ಆಗುತ್ತೆ. ಈ ಹಣ ಬಿಡುಗಡೆ ಆಗ್ತಿದ್ರೆ ಹೊಸ ರಸ್ತೆ ಆಗಿರ್ಬೋದು, ಸೇತುವೆ ಆಗಿರ್ಬೋದು, ಕುಡಿಯುವ ನೀರಾಗಿರ್ಬೋದು, ಶಾಲೆಗಳ ನಿರ್ಮಾಣ ಇವೆಲ್ಲ ಸ್ಥಗಿತಗೊಳ್ಳುತ್ತೆ. ನೀವು ಬಜೆಟ್ನಲ್ಲಿ ನೋಡಿರ್ಬೋದು, ಶಾಲೆಗಳ ದುರಸ್ತಿಗೆ, ಆಮೇಲೆ ರಸ್ತೆಗಳಿಗೆ, ಕುಡಿಯೋ ನೀರಿಗೆ ಏನು ಅನುದಾನವನ್ನು ಮೀಸಲಿಟ್ಟಿದ್ದಾರೆ. ಬಟ್ ಅದು ಈ ರೀತಿ ಬಿಲ್ಗಳನ್ನು ಪಾವತಿ ಮಾಡೋದನ್ನು ವಿಳಂಬವನ್ನಾಗಿ ಮಾಡಿದರೆ ಯಾವ ಗುತ್ತಿಗೆದಾರರು ಕೂಡ ಕೆಲಸವನ್ನು ಮಾಡಲಿಕ್ಕೆ ಮುಂದೆ ಬರೋದಿಲ್ಲ ಅನ್ನೋದು ಕಾರ್ಮಿಕರ ಮೇಲೆ ಪರಿಣಾಮ ಬೀರುತ್ತೆ. ಲಕ್ಷಾಂತರ ದಿನಗೂಲಿ ನೌಕರರಿನ ಏನಿದ್ದಾರೆ ಕಾರ್ಮಿಕರು ಗುತ್ತಿಗೆದಾರರ ಮೇಲೆ ಅವಲಂಬನೆ ಆಗಿರ್ತಾರೆ. ಬಿಲ್ ಬಾರದಿದ್ರೆ ಕಾರ್ಮಿಕರಿಗೆ ಕೂಲಿ ಸಿಗದೆ ಅವರ ಕುಟುಂಬಗಳು ಕೂಡ ಬೀದಿಗೆ ಬರುತ್ತವೆ. ಗುತ್ತಿಗೆದಾರರ ಆತ್ಮಹತ್ಯೆ ಮತ್ತು ಸಾಲದ ಸುಳಿ ಹೆಚ್ಚಾಗ್ತಾ ಇದೆ. ಗುತ್ತಿಗೆದಾರರು ಕಾಮಗಾರಿಗಾಗಿ ಆಸ್ತಿಯನ್ನು ಅಡವಿಟ್ಟು ಬ್ಯಾಂಕ್ನಲ್ಲಿ ಸಾಲವನ್ನು ಪಡೆದಿರ್ತಾರೆ. ಬಿಲ್ ಈ ರೀತಿ ವಿಳಂಬ ಆಗಿಬಿಟ್ರೆ ಅವ್ರ ಕುಟುಂಬದ ಗತಿ ಏನು? ಬಡ್ಡಿ ಅಂತೂ ಬೆಳೆದು ಅವರು ಕೂಡ ದಿವಾಳಿ ಆಗಿಬಿಡ್ತಾರೆ ಅನ್ನೋದು. ಇನ್ನು ಇದು ಆತ್ಮಹತ್ಯೆಯಂತಹ ಘಟನೆಗಳಿಗೂ ಕೂಡ ದಾರಿ ಮಾಡಿಕೊಡುತ್ತೆ. ಇನ್ನು ಈ ರೀತಿ ಬಿಲ್ಗಳನ್ನು, ಗುತ್ತಿಗೆದಾರರ ಬಿಲ್ಗಳನ್ನು ವಿಳಂಬ ಮಾಡೋದ್ರಿಂದ, ಸರಿಯಾದ ರೀತಿಯಲ್ಲಿ ಕೊಡದೇ ಇರೋದ್ರಿಂದ ಗುಣಮಟ್ಟದ ಕೊರತೆ ಆಗುತ್ತೆ. ಹಣದ ಕೊರತೆ ಮತ್ತು ಕಮಿಷನ್ ದಂಧೆಯಿಂದಾಗಿ ಕಾಮಗಾರಿಗಳ ಗುಣಮಟ್ಟ ಕಡಿಮೆಯಾಗುವ ಸಾಧ್ಯತೆ ಇರುತ್ತೆ. ಇದರಿಂದ ಸರ್ಕಾರದ ವಿಶ್ವಾಸಾರ್ಹತೆಗೂ ಕೂಡ ಪೆಟ್ಟು ಬೀಳುತ್ತೆ. ಬಿಲ್ಲನ್ನು ಪಾವತಿಸದಿದ್ದರೆ ಮುಂದಿನ ದಿನಗಳಲ್ಲಿ ಯಾವುದೇ ದೊಡ್ಡ ಕಂಪನಿಗಳು ಕೂಡ ಸರ್ಕಾರದ ಟೆಂಡರ್ನಲ್ಲಿ ಭಾಗವಹಿಸಲು ಹಿಂಜರಿತವೆ. ಇನ್ನು ಇದಕ್ಕೆ ಇವೆಲ್ಲ ಆಗಬಾರ್ದು ಅಂತಂದರೆ ಏನು ಸೊಲ್ಯೂಷನ್ಸ್ ಇದೆ ಅನ್ನೋದನ್ನು ನಾವು ನೋಡೋದಾದರೆ ಆಧಾರಿತ ಪಾವತಿಯನ್ನು ಮಾಡಬೇಕಾಗುತ್ತೆ. ಸೀನಿಯಾರಿಟಿ ಆಧಾರಿತ ಪಾವತಿ. ಯಾವುದೇ ರಾಜಕೀಯ ಪ್ರಭಾವವಿಲ್ಲದೆ ಕೆಲಸ ಮುಗಿದ ದಿನಾಂಕದ ಆಧಾರದ ಮೇಲೆ ಫಸ್ಟ್ ಕಮ್ ಫಸ್ಟ್ ಸರ್ವ್ಡ್ ಬೇಸ್ ಮೇಲೆ ಕಡ್ಡಾಯವಾಗಿ ಬಿಲ್ ಪಾವತಿಸುವ ವ್ಯವಸ್ಥೆ ಜಾರಿಗೆ ಬರಬೇಕು. ಇಲ್ಲಾಂದರೆ ಯಾವ ರೀತಿ ಆಗ್ಬಿಟ್ಟಿದೆ ಅಂದರೆ ಹಳೆ ಯಾರು ಮಾಡಿದ್ದಾರೆ ಅದು ಹಂಗೆ ಉಳ್ಕೊಂಡ್ಬಿಟ್ಟಿದೆ. ಯಾರು ಸ್ವಲ್ಪ ಜಾಸ್ತಿ ರಾಜಕೀಯ ಪ್ರಭಾವ ಇದೆ, ಯಾರು ಇವಾಗಲೇ ಮಾಡಿದರೂ ಕೂಡ ರಾಜಕೀಯ ಪ್ರಭಾವವನ್ನು ಬಳಸಿ ಬಿಲ್ಲನ್ನು ಕ್ಲಿಯರ್ ಮಾಡಿಕೊಂಡಿರುವಂತಹ ನಿದರ್ಶನಗಳು ಕೂಡ ಇವೆ. ಇದರಿಂದ ಜ್ಯೇಷ್ಠತೆಯ ಆಧಾರಿತ ಪಾವತಿ ಆದರೆ ಅದು ಸರಿಯಾಗುತ್ತೆ ಅಂತ ಒಂದು. ಇನ್ನು ಎಕ್ಸ್ರೋ ಖಾತೆ ಅಂತ ಬರುತ್ತೆ. ಈ ವ್ಯವಸ್ಥೆಯನ್ನು ಜಾರಿಗೆ ತಂದರೆ ಈ ಎಲ್ಲ ಸಮಸ್ಯೆಗಳು ಕೂಡ ಸ್ವಲ್ಪ ಪರಿಹಾರಕ್ಕೆ ಬರುತ್ತೆ. ಪ್ರತಿ ಕಾಮಗಾರಿಗೆ ಏನು ಟೆಂಡರ್ ಕರೀತಾರಲ್ಲ, ಆ ಯೋಜನೆಗೆ ಬೇಕಾದ ಹಣವನ್ನು ಪ್ರತ್ಯೇಕ ಖಾತೆಯಲ್ಲಿ ಇರಿಸಬೇಕು. ಕೆಲಸ ಮುಗಿದ ತಕ್ಷಣ ಆ ಹಣ ಬಿಡುಗಡೆಯಾಗುವಂತಿರಬೇಕು. ಇನ್ನು ಬಾಂಡ್ ಪಾವತಿ ವ್ಯವಸ್ಥೆ ಇದೆ. ಸರ್ಕಾರವು ನಗದು ನೀಡಲು ಸಾಧ್ಯವಾಗದಿದ್ದರೆ ಗುತ್ತಿಗೆದಾರರಿಗೆ ಸರ್ಕಾರಿ ಬಾಂಡ್ಗಳನ್ನು ನೀಡಬಹುದು. ಇದನ್ನು ಬ್ಯಾಂಕ್ನಲ್ಲಿ ನಗದೀಕರಿಸಿಕೊಳ್ಳಲು ಸರ್ಕಾರವೇ ಬಡ್ಡಿ ಭರಿಸುವ ಭರವಸೆಯನ್ನು ನೀಡಬೇಕು. ಅದ್ರ ಬಗ್ಗೆ ನಾವು ಏನು ಹೇಳೋದಕ್ಕಾಗಲ್ಲ. ಅದು ಗೌರ್ಮೆಂಟು ಅವ್ರದ್ದು ಬಿಟ್ಟಿದ್ದು. ನಾವೇನು ಹೇಳಬೇಕು ಅಂದರೆ ಇಲ್ಲಿ ನಮಗೆ ಭಾಳ ತೊಂದರೆ ಇದೆ. ಧೂಳು ಸಿಕ್ಕಾಪಟ್ಟೆ ಬರ್ತಾಯಿದೆ. ಆಮೇಲೆ ನೋಡಿ, ಇಲ್ಲಿ ಮುಂದೆ ಅಂಗಡಿ ಮುಂದೆ ಕಸ ಇದೆ. ವ್ಯಾಪಾರಗಳೆಲ್ಲ ಇದಾಗೋಗಿದೆ. ಯಾವ ರೀತಿಯಲ್ಲೂ ವ್ಯಾಪಾರ ಕರೆಕ್ಟಾಗಿ ಇದು ಮಾಡೋಕ್ಕಾಗ್ತಾಯಿಲ್ಲ. ಮತ್ತು ಪ್ರತಿಯೊಂದು ಈಗ ಮರದ್ದು ನೋಡಿ, ಅದು ಮರದ್ದು ಇದು ಮಾಡಿದ್ದು ಎಷ್ಟು ಸಮಯ ಆಯಿತು, ಒಂದು ವಾರ ಮೇಲಾಗೋಯ್ತು. ಇವತ್ತಿನವರೆಗೂ ಎತ್ಕೊಂಡು ಹೋಗಿಲ್ಲ ಅದನ್ನು. ಇಲ್ಲ, ಮಾಡ್ತಾ ಇಲ್ಲ ಇವಾಗ. ಅಷ್ಟಕ್ಕೆ ಅಲ್ಲಲ್ಲೇ ನಿಂತ ಅಲ್ಲ, ಯಾವಾಗಾರು ಒಂದು ಬಂದು ಸಣ್ಣ ಪುಟ್ಟ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಹೊರತು ಬೇರೆ ಯಾವುದು. ಅದೇನೋ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ನಾವು ಅದ್ರ ಬಗ್ಗೆ ಏನೋ ಹೇಳೋಕ್ಕೂ ಆಗಲ್ಲ. ಅಷ್ಟಂತೂ ಅರ್ಧಕ್ಕೆ ನಿಂತಿದೆ. ಭಾಳ ಸಿಕ್ಕಾಪಟ್ಟೆ ಧೂಳಿದೆ. ಅದು ಹೆಲ್ತಿಗೆ ಎಫೆಕ್ಟೇ ಇದು. ಏನು ಮಾಡೋದು? ಅದು ನಾವು ಯಾರಿಗೆ ಹೇಳೋಕ್ಕಾಗತ್ತೆ? ಬರಲ್ಲ. ಅದೇ ಅದಕ್ಕೇ ನಾವು ಯಾರಿಗೆ ಹೇಳೋ ಥರನೂ ಇಲ್ಲ ನಮಗೆ. ನಾವು ಏನು ಯಾರಿಗಂತ ಹೇಳೋದು? ಸುರೇಶ್ ಕುಮಾರ್ ಅವರು ಬಂದು 2-3 ಸಲ ಬಂದು ನೋಡ್ಕೊಂಡು ಹೋದರು. ಏನೂ ಇದಾಗಿಲ್ಲ. ಅದು ಹಂಗೆ ಅದ್ರ ಪಾಡಿಗೆ ಅದು ಇದೆ. ಸುರೇಶ್ ಕುಮಾರ್ ಬಂದು ನೀರು ಹಾಕೋದಕ್ಕೆ ಹೇಳೋದ್ರು 2 ದಿವಸ. ಒಂದು ದಿವಸ ಬಂದರು, ಒಂದು ದಿವಸ ಬರಲಿಲ್ಲ ನೀರು. ಅದು ಒಂದು 6 ತಿಂಗಳು ಹಿಂದಿಂದಲೂ ಆಗ್ತಾಯಿದೆ. ಇದು ಯಾವುದೂ ಇದಿಲ್ಲ. ಅಂದರೆ ಅದು ಆಲ್ರೆಡಿ ಸ್ಟಾರ್ಟ್ ಆಗಿ ಒಂದು 6 ತಿಂಗಳಾಯಿತು. ಇನ್ನು ಯಾವಾಗ ಮುಗಿಸ್ತಾರೆ ಏನೋ ಗೊತ್ತಿಲ್ಲ. ಕೇಳಿದ್ರೆ ಮೋಸ್ಟ್ಲಿ ಇನ್ನೊಂದು ತಿಂಗಳು 2 ತಿಂಗಳು ಅಂತ ಹೇಳ್ತಾವ್ರೆ. ಇನ್ನೂ ಎಷ್ಟು ದಿವಸ ಆಗುತ್ತೆ ಅಂತ ಐಡಿಯಾ ಇಲ್ಲ ಸರ್. ಆದರೆ ಸಮಸ್ಯೆ ಅಂತೂ ಆಗಿದೆ. ಬಿಸ್ನೆಸ್ ಯಾವ ಆಗ್ತಾಯಿಲ್ಲ, ಕಸ್ಟಮರ್ ಯಾರು ಬರಲ್ಲ, ಪಾರ್ಕಿಂಗ್ ಸಮಸ್ಯೆ, ಓಡಾಡೋಕ್ಕೆ ಸಮಸ್ಯೆ ಎಲ್ಲನೂ ಆಗಿದೆ. ಇನ್ನು ಎಷ್ಟು ದಿವಸ ಆಗುತ್ತೆ ಅಂತ ಗೊತ್ತಿಲ್ಲ. ಗೊತ್ತಿಲ್ಲ ಸರ್. ಕಾಂಟ್ರಾಕ್ಟರ್ ಕೇಳಿದ್ರೆ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾರೆ. ಮಾಡ್ತಾಯಿದ್ದಾರೆ, ಸ್ಲೋ ಆಗ್ತಾಯಿದೆ. ಯಾಕೆ ಅಂತ ಅವರೇ ಬರಬೇಕು. ಅದನ್ನು ಕೇಳಿದ್ವಿ, ಅವರು ಅದನ್ನೇ ನಮಗೇನು ಹೇಳಿಲ್ಲ. ಒಟ್ಟಿನಲ್ಲಿ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾರೆ. 6 ತಿಂಗಳಾಗಿದೆ ಆಲ್ರೆಡಿ. ಪೈಪ್ ಲೈನಿಂಗ್ ಸ್ಟಾರ್ಟ್ ಆಯಿತು.
ಇವಾಗ ರೋಡ್ ಟ್ಯಾಪಿಂಗು ಫುಲ್ ಓವರಾಲ್ ಮುಗಿಸೋಕೆ ಇನ್ನೊಂದು ವರ್ಷ ಅಂತ ಕೋಟಿ ಬಾಕಿ ಇದೆ. ಅದರಲ್ಲಿ PWD ಇಲಾಖೆಯಲ್ಲಿ 8,300 ಕೋಟಿ ಬಾಕಿ ಇದೆ. ಮೇಜರ್ ಇರಿಗೇಷನ್ ಮಾನ್ಯ DCM ಸಾಹೇಬ್ರದ್ದು 13,000 ಕೋಟಿ ಬಾಕಿ ಇದೆ. ಆಮೇಲೆ PREDನಲ್ಲಿ 3,600 ಕೋಟಿ ಬಾಕಿ ಇದೆ. ಮೈನರ್ ಇರಿಗೇಷನಲ್ಲಿ 3,000 ಕೋಟಿ ಬಾಕಿ ಇದೆ. ಆಮೇಲೆ ಅದು ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಅದೊಂದು 2,000 ಕೋಟಿ ಬಾಕಿ ಇದೆ. ವಸತಿ ಮತ್ತು ವಕ್ಫಲ್ಲಿ ಅದೊಂದು 3,000 ಕೋಟಿ ಬಾಕಿ ಇದೆ. ಆಮೇಲೆ BBMPನಲ್ಲಿ 1,600 ಕೋಟಿ ಬಾಕಿ ಇದೆ. ಟೋಟಲ್ 37,000 ಕೋಟಿ, ಸುಮಾರು ಪ್ಲಸ್ ಆರ್ ಮೈನಸ್ 1,000-2,000 ಕೋಟಿ ಡಿಫ್ರೆನ್ಸ್ ಬರ್ಬೋದು ಅಷ್ಟೇ. ನಾವು ಡೆಫಿನೆಟ್ ಮಾಡಿಕೊಡ್ತೀವಿ. ನಿಮ್ಮಿಂದ ನಮ್ಮ ಸರ್ಕಾರ ಬಂದಿದೆ, ನಿಮ್ಮನ್ನು ನಾವು ಮರೆಯೋದಿಲ್ಲ, ನಿಮ್ಮ ಜೊತೆಗೆ ನಾವು ಇರ್ತೀವಿ ಅಂತಂದೇಳಿ 3 ಜನ ಸಚಿವರು ನಾವು ಪ್ರತಿಭಟನೆ ಮಾಡೋವಂಥ ಜಾಗಕ್ಕೆ ಬಂದ್ಬಿಟ್ಟು ನಮ್ಮ ಜೊತೆಗೆ ಸಮಾಧಾನ ಮಾತಾಡಿ ಅದರ್ ದೆನ್ ದಿಸ್ ಏನು ನಮ್ಮದು ಪೇಮೆಂಟ್ ಜೊತೆಗೆ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಎಲ್ಲ ಇತ್ತು. GBAದು ಒಂದು 10% ಬೇಗ ಮೀಟಿಂಗ್ ಕರಿತೀನಿ, ಅದರದ್ದೇ ಈಗ ನಾವು ಮೀಟಿಂಗ್ ಮಾಡ್ತಾಯಿದ್ದೀವಿ. GBAದು 10% ನಾವು ಮೀಟಿಂಗ್ ಕರೆದ್ಬಿಟ್ಟು ಸಾಲ್ವ್ ಮಾಡ್ತೀವಿ, ನಿಮ್ಮ ಬಿಡುಗಡೆ ಮಾಡಿಕೊಡ್ತೀವಿ ಅಂತ. ನಮ್ಮದೊಂದು ಕಾಂಟ್ರಿಬ್ಯೂಷನ್ 10% ಕಾಂಟ್ರಾಕ್ಟರ್ ಪ್ರಾಫಿಟ್ ಏನು ಮಾಡಿಬಿಟ್ಟಿದ್ರು, ಅವರು 5-6 ವರ್ಷದಿಂದ ಹಂಗೆ ಇಟ್ಕೊಂಡ್ಬಿಟ್ಟಿದ್ರು. ಅದನ್ನು ಬಿಡುಗಡೆ ಮಾಡ್ತೀವಿ ಅಂತ ಮಾನ್ಯ ಉಪಮುಖ್ಯಮಂತ್ರಿಗಳು DCM ಸಾಹೇಬರು ಅದನ್ನು ಹೇಳಿದ್ದಾರೆ. ಅದನ್ನು ಮೀಟಿಂಗ್ ಕರೆಯೋದಕ್ಕೆ ನಾವು ದಿನಾಂಕ ನಿಗದಿಪಡಿಸೋಕ್ಕೋಸ್ಕರ ಇವತ್ತು ನಾವು ಇಲ್ಲಿ ಮೀಟಿಂಗ್ ಕರ್ಕೊಂಡಿದ್ದೀವಿ. ಇಲ್ಲ ಎಲ್ಲದರಲ್ಲೂ ಇರ್ತವೆ ಬಿಡಿ. ಆ ಸರ್ಕಾರ ಈ ಸರ್ಕಾರ ಅಂತಲ್ಲ, ಎಲ್ಲ ಸರ್ಕಾರದಲ್ಲೂ ಕಾಂಟ್ರಾಕ್ಟರ್ಗಳದ್ದು ಒಂದು ದೌರ್ಭಾಗ್ಯ. ಎಲ್ಲದರಲ್ಲೂ ಬಾಕಿ ಬಿಲ್ ಪೇಮೆಂಟ್ ಇಟ್ಕೊಂಡಿರ್ತಾರೆ. ಅದನ್ನು ನಾವು ಇದೇ ಥರನೇ ಹೋರಾಟದ ಮುಖಾಂತರ, ಸೌಹಾರ್ದತೆ ಮುಖಾಂತರ ಬಿಲ್ಗಳು ತರೋವಂಥ ಕೆಲಸ ನಾವು ಮಾಡ್ತೀವಿ. ಹೇಳಿದ್ವಲ್ಲ, 37,000 ಕೋಟಿ ಬಾಕಿ ಉಳಿಸ್ಕೊಂಡಿದ್ವಿ. ಇಲ್ಲ ಹಿಂದಿನ ಸರ್ಕಾರದಲ್ಲಿ ಏನಾಗಿತ್ತು, ಅಲ್ಲೂ ಸುಮಾರು ಒಂದು 23,000 ಕೋಟಿ ಪೆಂಡಿಂಗ್ ಬಿಲ್ ಇತ್ತು. ಅವಾಗ ಸರ್ಕಾರದವರು ಅವಾಗ ಏನಾಗ್ತಿದೆ ಅಂದರೆ ಇವರು ಹಳೆ ಸರ್ಕಾರನೂ ಅದನ್ನು ಹೇಳ್ಬಿಟ್ಟಿದ್ವಿ, ಹಳೆ ಸರ್ಕಾರದ ವಿಷಯನೇ ತೆಗಿಬೇಡಿ, ಅಲ್ಲೇ ಟೇಕ್ ಆಫ್ ಆಗಿ 3 ವರ್ಷ ಆಗ್ತಾ ಬರ್ತಾ ಇದೆ, ನಮ್ಮ ದುಡ್ಡು ನಮಗೆ ಕೊಡಿ ಅಂದಿದ್ದಕ್ಕೆ ಅದಕ್ಕೆ ಸಚಿವರು ಒಪ್ಕೊಂಡಿದ್ದಾರೆ. ಡೆಫಿನೆಟ್ 100% ಮಾಡ್ತಾರೆ. ನಿನ್ನೆ ಅಲ್ಲೇ ಜಾರಕಿಹೊಳಿ ಸಾಹೇಬ್ರನ್ನ ಭೇಟಿ ಮಾಡ್ಕೊಂಬಂದ್ವಿ, ಅವ್ರು ಮಾಡ್ತೀವಿ. ಮೊನ್ನೆ 6ನೇ ತಾರೀಕು ತಮಗೆ ಗೊತ್ತಿರೋಂಗೆ ಒಂದು ಪ್ರತಿಭಟನೆ, ಒಂದು ಮುಷ್ಕರ ಮಾಡಿದ್ವಿ. ಸರ್ಕಾರದ್ದಂದರೆ ಯಾವ ಪರ ಅಲ್ಲ, ವಿರೋಧ ಅಲ್ಲ. ನಮ್ದು ಬೇಕಾಗಿರ್ತಕ್ಕಂಥ 37,000 ಕೋಟಿ ನಮಗೆ ಬಾಕಿ ಬರಬೇಕಾಗಿತ್ತು. ಸುಮಾರು 3 ವರ್ಷದ ಹಳೆ ಬಿಲ್ ಇತ್ತು. ಅದನ್ನು ಅದಕ್ಕೋಸ್ಕರ ನಾವು ಮುಷ್ಕರ ಮಾಡ್ತಾಯಿದ್ವಿ. ಆ ಮುಷ್ಕರ ಮಾಡೋವಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರನೇ, ಅಂದರೆ ಸರ್ಕಾರದ ಪ್ರತಿನಿಧಿಗಳು ಮಾನ್ಯ ಡಿ ಕೆ ಶಿವಕುಮಾರ್ ಸರ್ ಅವರು, ಉಪಮುಖ್ಯಮಂತ್ರಿಗಳು, ಮತ್ತು ಲೋಕೋಪಯೋಗಿ ಇಲಾಖೆ ಸತೀಶ್ ಜಾರಕಿಹೊಳಿ ಸಾಹೇಬರು, ಮತ್ತು ಜೊತೆಗೆ ಸಣ್ಣ ನೀರಾವರಿ ಇಲಾಖೆ ಸಚಿವರು ಬೋಸರಾಜ್ ಸಾರು ನಮ್ಮ ಹತ್ರನೇ ಬಂದು ಅವರು ನಮಗೆ ಬರ್ತಕ್ಕಂಥ 37,000 ಕೋಟಿ ಏನು 3 ವರ್ಷದ ಬಾಕಿ ಇತ್ತಲ್ಲ, ಅದನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ಬಿಟ್ಟು ಅದನ್ನು ನಾವು ಮಾಡಿಸೋದಕ್ಕೆ, ಬಿಡುಗಡೆ ಮಾಡೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಇನ್ನೊಂದು ಈ ವಾರದಲ್ಲೇ ನಾವು ಮೀಟಿಂಗ್ ಮಾಡ್ತೀವಿ ಅಂತಂದೇಳಿ ಹೇಳಿದ್ದಾರೆ. ಸೊ ಅದ್ರ ಮೇಲೆ ಅವ್ರ ಭರವಸೆ, ಮತ್ತು ಜೊತೆಗೆ ನಮ್ಮದೇ ಆದಂಥ ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇತ್ತು, ಅವನ್ನೆಲ್ಲವನ್ನೂ ಸಹ ಸಾಲ್ವ್ ಮಾಡ್ತೀವಿ. ನಾವು ನಿಮ್ಮಿಂದನೇ ನಮಗೆ ಸರ್ಕಾರ ಬಂದಿದ್ದು, ನಾವು ನಿಮ್ಮ ಜೊತೆಗೆ, ನೀವು ನಮ್ಮ ಜೊತೆಗೆ ಅನ್ನೋ ಒಂದು ಸೂತ್ರದಲ್ಲಿ ಹೋಗೋಣ, ನಿಮ್ಮನ್ನು ನಾವು ಬಿಡಲ್ಲ, ನಾವು ನಿಮ್ಮನ್ನು ಬಿಡಲ್ಲ ಅನ್ನೋ ಒಂದು ಭರವಸೆ ಕೊಟ್ಟು ಹೋಗಿದ್ದರಿಂದ ಅವತ್ತು ಪ್ರತಿಭಟನೆ ಮುಷ್ಕರ ಯಶಸ್ವಿ ಆಗಿದೆ ಅಂತಂದೇಳಿ ತಮ್ಮ ಮಾಧ್ಯಮದಲ್ಲಿ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ. ಈ ರಸ್ತೆಯ ಪರಿಸ್ಥಿತಿ ಏನಾಗಿದೆ ಅಂದರೆ, ಸುಮಾರು 7-8 ತಿಂಗಳಿಂದ ನವರಂಗ್ ಸರ್ಕಲ್ನಿಂದ ಎಂಟ್ರೆನ್ಸ್ ಸರ್ಕಲ್ವರೆಗೂ ರೋಡ್ ಅಗದ್ರು, ಏನೋ ಪೈಪ್ ಹಾಕ್ತೀವಿ ಅಂತ. ಅದಾದ ಮೇಲೆ ಇದೇನೋ ರಸ್ತೆ ಮಾಡ್ತೀವಿ ಅಂತ ಅಗಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದರೆ ಇದುವರೆಗೂ ಪೈಪು ಬಂದಿಲ್ಲ. ಪೈಪ್ ಹಾಕಿದ್ದಾರೆ, ರಸ್ತೆ ಮಾತ್ರ ಸರಿ ಹೋಗಲಿಲ್ಲ. ಸುಮಾರು ಯಾರಿಗೆ ಕೇಳಿದ್ರು, ಗುತ್ತಿಗೆದಾರರಿಗೆ ಈ ಕೆಲಸ ಮಾಡೋರು ಕೇಳಿದ್ರೆ, ನಾವೇನ್ರಿ ಮಾಡೋಣ, ಗುತ್ತಿಗೆದಾರರಿಂದ ಹಣ ಬಂದಿಲ್ಲ, ನಮಗೆ ಕೂಲಿ ಕೊಟ್ಟಿಲ್ಲ, ಅದಕ್ಕೆ ನಾವು ಕೆಲಸ ವಿಳಂಬ ಮಾಡ್ತಾಯಿದ್ದೀವಿ, ಹಂಗೆ ಹಿಂಗೆ ಅಂತ ಬರೀ ಅದನ್ನೇ ಸಬು ಬೆಳ್ಕೊಂಬರ್ತಾ ಇದ್ದು ಬಿಟ್ಟರೆ ರಸ್ತೆ ಕಾಮಗಾರಿ ಅಂತೂ ಆಮೆಗತಿಯಲ್ಲಿ ನಡೀತಾ ಇತ್ತು. ಇತ್ತೀಚೆಗೆ ನಮ್ಮ ಸ್ಥಳೀಯ ಶಾಸಕರಾದ ಸುರೇಶ್ ಕುಮಾರ್ ಅವರು ಸುಮಾರು 3-4 ಸರಿ ಈ ರಸ್ತೆಯಲ್ಲಿ ವೀಕ್ಷಣೆ ಮಾಡಿ GBA ಚೀಫ್ ಕಮಿಷನರು ಮಹೇಶ್ವರ ಅವ್ರಿಗೆ ಒತ್ತಡ ತಂದರು. ಈ ರಸ್ತೆ ಕಾಮಗಾರಿ ನಿಧಾನ ಆಗ್ತಾಯಿದೆ, ನೀವು ಗುತ್ತಿಗೆದಾರರಿಗೆ ಹಣ ಬಿಡುಗಡೆ ಮಾಡ್ತಾ ಇದರಿಂದನೇ ಇದು ಕಾಮಗಾರಿ ವಿಳಂಬ ಆಗ್ತಾಯಿದೆ ಅಂತ ಅವರು ಸುಮಾರು ಒತ್ತಡ ಹಾಕಿದ್ದಕ್ಕೆ ಈಗೇನೋ ಕಾಮಗಾರಿ ಪ್ರಾರಂಭ ಆಗಿದೆ. ಈ ತಿಂಗಳು ಎಂಡ್ ಒಳಗಡೆ ಕಾಮಗಾರಿಯನ್ನು ಪೂರ್ಣ ಮುಗಿಸ್ತೀವಿ, ರಸ್ತೆನ ಪೂರ್ಣ ಮುಗಿಸ್ತೀವಿ ಅಂತ ಮಹೇಶ್ವರ ಅವರು ಹೇಳಿದ್ದಾರೆ. ಆದರೆ ಈ ಕಾಮಗಾರಿ ಪೂರ್ಣ ಮುಗಿದ ಮೇಲೇ ಏನಾಗುತ್ತೆ ಅಂತ ನೋಡಬೇಕು ಅಂತ ಹೇಳ್ತಾರೆ. ಇಲ್ಲಿಗೆ ಪಾಪ ಕೆಲಸ ಮಾಡೋರು ಹೇಳ್ತಾರೆ, ಕೆಲವ್ರು ಯಾಕ್ರಿ ಬರ್ತಾ ಇಲ್ಲ, ಹೋದವರೆಲ್ಲ ಕೆಲಸ ಮಾಡಿದ್ರೆ ಇಲ್ಲ ಕೂಲಿ ಆಗಿಲ್ಲ ಅಂತಾರೆ. ಕೆಲವರು ಹೇಳ್ತಾರೆ ಪಾಪ ಕೂಲಿ ಆಗಿಲ್ಲ ಅಂತ. ಅವ್ರು ಹಂಗೆ ಹೇಳಿದಾಗ ನಾವೇನು ಅನ್ಕೊತೀವಿ, ಸಹಜವಾಗಿ ಸರ್ಕಾರದಿಂದ ಬಿಡುಗಡೆ ಆಗಿಲ್ವೇನೋ ಅಥವಾ ಗುತ್ತಿಗೆದಾರರು ಕೊಟ್ಟಿಲ್ವೇನೋ, ಆ ಕಾರಣಕ್ಕೆ ಮಾಡಿಲ್ವೇನೋ ಅಂತ ನಾವು ತಿಳ್ಕೊಳ್ಳೋದು ಸಾರ್ವಜನಿಕವಾಗಿ.